ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು 42 ಸೈಜ್ದು ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಅಳತೆನ ಹೇಗೆ ತಗೋಬೇಕು ಅನ್ನೋದನ್ನೆಲ್ಲ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಅದನ್ನು ನೀವು ವಾಚ್ ಮಾಡ್ಬೋದು. ಹಾಗೆಯೇ ನಾನು ಸೋಮವಾರದಿಂದ ಬಿಗಿನಿಂಗಿಂದ ಟೈಲರಿಂಗ್ ಕ್ಲಾಸ್ನ ಹೇಳ್ಕೊಡ್ತಾ ಇದ್ದೀನಿ, ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಬಂದು 42 ಸೈಜ್ದು ಪ್ಲೇನ್ ಬ್ಲೌಸ್ ಹೇಗೆ ಹಾಗೆ ಫ್ರಂಟ್ ಮತ್ತು ಬ್ಯಾಕು ಎರಡನ್ನೂ ಕೂಡ ಒಂದೇ ಸಲ ಕಟ್ ಮಾಡ್ತಾ ಇದ್ದೀನಿ. ಆ ರೀತಿ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಬ್ಲೌಸ್ ಪೀಸ್ನ ಯಾವ ಕಡೆ ಸೈಡ್ ಆದರೂ ತಗೊಳ್ಳಿ, ಈ ಕಡೆ ಸೈಡ್ ಆದರೂ ತಗೊಳ್ಳಿ, ಈ ಕಡೆ ಸೈಡ್ ಆದರೂ. ಬಟ್ ಉದ್ದ ಏನಾದರೂ ಜಾಸ್ತಿ ಈ ಕಡೆ ಉದ್ದ ಇತ್ತು ಅಂತಂದರೆ ನೀವು ಆ ಕಡೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾನು ಇವಾಗ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ 42 ಸೈಜು ಅಂತ ಅಂದರೆ 10.5 ಇಂಚ್ ಬರುತ್ತೆ ಅಲ್ವಾ. 10.5ಗೆ ನಾವು 2.5 ಇಂಚನ್ನ ಎಕ್ಸ್ಟ್ರಾ ತಗೊಳ್ಳಿ. ನಿಮಗೆ ಬಟ್ಟೆ ಜಾಸ್ತಿ ಇತ್ತು ಅಂತಂದರೆ 3 ಇಂಚನ್ನ ತಗೊಳ್ಳಿ. ಬಟ್ ಈ ರೀತಿ ಬಟ್ಟೆ ಎಲ್ಲ ಅಳತೆಗೆ ಕೊಟ್ಟಿರ್ತಾರೆ ಅಲ್ವಾ, ಹಾಗಾಗಿ 2.5 ಇಂಚನ್ನ ಎಕ್ಸ್ಟ್ರಾ ತಗೋತಾ ಇದ್ದೀನಿ ನೋಡಿ. ಈ ರೀತಿ 10.5, 11.5, 12.5, 13 ಇಂಚ್ಗೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ 13 ಇಂಚ್ಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದೆ. ನಾನು 13 ಇಂಚ್ಗೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೆ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡಿ ತೆಗೆದಿದ್ದೀನಿ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೇಗೆ ಅಂತ. ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ಕೂಡ ಒಂದೇ ಸಲ ತೋರಿಸ್ತೀನಿ. ಹಾಗೆಯೇ ಅಳತೆ ಬ್ಲೌಸ್ನು ಕೂಡ ಇಟ್ಟು ತೋರಿಸ್ತೀನಿ ನಿಮಗೆ. ಯಾಕಂತಂದರೆ ನಾನು ಟೇಪಲ್ಲಿ ಫಸ್ಟೇ ಅಳತೆ ತಗೊಂಡು ನಿಮಗೆ ತೋರಿಸ್ತು ಅಂತಂದರೆ ಬಿಗಿನರ್ಸ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅಳತೆ ಬ್ಲೌಸ್ನೇ ಇಟ್ಟು ಕಟ್ ಮಾಡಿ ತೋರಿಸ್ಕೊಡ್ತೀನಿ. ಫಸ್ಟು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸಾದಾ ಬ್ಲೌಸ್ ಅಲ್ವಾ, ಹಾಗಾಗಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ನಾವು ಫೋಲ್ಡಿಂಗ್ ಮಾಡಿ ಎಮ್ಮಿಂಗ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನೀವು ಹೊಲಿಗೆ ಕೂಡ ಹಾಕೋಬೋದು. ನೋಡಿ ಈ ರೀತಿ 1.5 ಇಂಚ್ಗೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಇದ್ರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಸೊ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಾನು ಆಲ್ರೆಡಿ ಪ್ಲೇನ್ ಬ್ಲೌಸ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಇದ್ರದ್ದು ವೀಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ ಬಂತು ಅಂತಂದರೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಇದರಿಂದ ಇವಾಗ ಬೆನ್ನಿನ ಪೂರ್ಣ ಉದ್ದನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಅಳತೆ ಬ್ಲೌಸ್ನ ಈ ರೀತಿ ಭುಜದಿಂದ ಪೂರ್ಣ ಉದ್ದನ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿರೋದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಇದು ಬಂದು ಫ್ರಂಟ್ ಪಾರ್ಟು. ಇವಾಗ ನೋಡಿ ಇದು ಬಂದು ಫ್ರಂಟ್ ಪಾರ್ಟು, ನಾವು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡಿರೋದು. ಇದು ಬಂದು ಬ್ಯಾಕ್ ಪಾರ್ಟು. ಸೊ ಇವಾಗ ಎರಡನ್ನೂ ಒಟ್ಟಿಗೆ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. 42 ಸೈಜ್ಗೆಲ್ಲ ನೀವು 2.5 ಇಂಚು ನೆಕ್ ವಿಡ್ತ್ನ ಇಟ್ಕೊಳ್ಳಿ. ಡೀಪು ತುಂಬ ಜಾಸ್ತಿ ಇತ್ತು, 12 ಇಂಚು 11 ಇಂಚು ಆ ಥರ ಇತ್ತು ಅಂತಂದರೆ ಇದನ್ನು ನೀವು ಕಡಿಮೆ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ 2.5 ಇಂಚ್ ಇಟ್ಟಿದ್ದೀನಿ. ಹಾಗೆಯೇ 3.5 ಇಂಚು ನಾನು ಭುಜನ ಇಟ್ಕೊಂಡಿದ್ದೀನಿ. ಇದಾದ ನಂತರ ಹಾರ್ಮೋಲ್ ಅವರ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಇಟ್ಕೊಳ್ಳಿ. ನೋಡಿ ಹಾರ್ಮೋಲ್ನ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತಂದರೆ ನಾವು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಬ್ಯಾಕ್ ಸೈಡಲ್ಲಿ ಇಲ್ಲಿಂದ ಇಲ್ಲೂ ಕೂಡ ಅಷ್ಟೇ ನೋಡಿ ಸೈಡಲ್ಲಿ ಈ ರೀತಿ ಹಾರ್ಮೋಲ್ ಜಾಯಿಂಟ್ವರೆಗೂ ಕೂಡ ಎಷ್ಟಿರುತ್ತೆ ಅಷ್ಟನ್ನು ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ. ಆವಾಗ ನಿಮಗೆ ಹಾರ್ಮೋಲ್ ಸಿಗುತ್ತೆ. ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಸೊ 6 ಇಂಚು ಬರ್ತಾ ಇದೆ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ 42 ಸೈಜ್ಗೆ 6.5 ಇಂಚೇ ಬರುತ್ತೆ. ಆದರೆ ಒಬ್ಬೊಬ್ರಿಗೆ ಏನಾಗುತ್ತೆ ಹಾರ್ಮೋಲ್ ಅನ್ನೋದು ಎದೆ ಸುತ್ತಳತೆ ಜಾಸ್ತಿ ಇರುತ್ತೆ, ಹಾರ್ಮೋಲ್ ಅನ್ನೋದು ಕಡಿಮೆ ಇರುತ್ತೆ. ಅಂಥವ್ರಿಗೆ ಅವ್ರದ್ದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅವ್ರಿಗೆ ಬ್ಲೌಸ್ ಕರೆಕ್ಟಾಗಿದೆ ಅಂತಂದರೆ ಅಷ್ಟನ್ನೇ ಇಡಿ. ಆವಾಗ ಅದು ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ನಾವೇ ಬಾಡಿ ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡ್ತೀವಿ ಅಂತಂದರೆ 6.5 ಇಡ್ತೀನಿ. ಆದರೆ ಇವರು 6 ಇದೆ ಅಲ್ವಾ, ಹಾಗಾಗಿ ನಾವು ಅಷ್ಟೇ ಇಟ್ಕೊಳ್ಳೋಣ. ಯಾಕಂತಂದರೆ ಅವ್ರ ಬಾಡಿ ಒಬ್ಬೊಬ್ಬರು ಬಾಡಿ ಒಂದೊಂದು ರೀತಿ ವೇರಿಯೇಷನ್ ಇರುತ್ತೆ ಅಲ್ವಾ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಎರಡನ್ನೂ ಕೂಡ ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಕೂಡ ಇಲ್ಲೇ ಮಾರ್ಕ್ ಮಾಡಿಕೊಂಡೆ. ಈ ರೀತಿ ಸ್ಕೇಲ್ನ ತಗೋಬೇಕಾಗುತ್ತೆ. ನೀವು ಬಿಗಿನರ್ಸು ಕಟ್ ಮಾಡ್ತಿದ್ದೀರಾ ಅಂತಂದರೆ ಈ ರೀತಿ ಸ್ಕೇಲ್ ತಗೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿ ಶೇಪ್ ಕೊಡಿ ಬ್ಯಾಕ್ ಪಾರ್ಟ್ದು, ಹಾಗೆಯೇ ಫ್ರಂಟ್ ಪಾರ್ಟ್ದು ಕೂಡ ಈ ರೀತಿ ಶೇಪ್ ಕೊಡಿ.
ನೋಡಿ ಇವಾಗ ಶೇಪ್ ಅನ್ನೋದು ಕರೆಕ್ಟಾಗಿ ಬಂದುಬಿಡುತ್ತೆ. ಯಾರೇ ಆದರೂ ಬಿಗಿನರ್ಸ್ ಕಲಿತಾ ಇದ್ದರೂ ಕೂಡ ತುಂಬಾ ಈಸಿ ಆಗುತ್ತೆ. ಇದಾದ ನಂತರ ಫ್ರಂಟ್ ಪಾರ್ಟ್ದು ನೋಡಿ, ಹೀಗೆ ಫ್ರಂಟ್ ಪಾರ್ಟ್ ಅಳತೆನ ತಗೋಬೇಕು. ಫ್ರಂಟಲ್ಲಿ ಈ ರೀತಿ ನೀಟಾಗಿ ಇಟ್ಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಮೇಲ್ಗಡೆಗೆ ಬಿಟ್ಟು ಅಳತೆನ ತಗೊಳ್ಳಿ. 7 ಇಂಚಸ್ ಬರ್ತಾ ಇದೆ ಅಲ್ವಾ, ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಇದನ್ನು ಈ ರೀತಿ ರೌಂಡ್ ಶೇಪ್ ಕೊಡಿ. 7 ಇಂಚಸ್ ಇದೆ, ಹಾಗೇ 7 ಇಂಚಸ್ ಕೂಡ ಇಲ್ಲೂ ಕೂಡ ಅಷ್ಟೇ ಇಟ್ಕೊಳ್ಳೋಣ. ಇಲ್ಲಿ 2.5 ಇಂಚ್ ಇದೆ ಅಲ್ವಾ, ಹಾಗಾಗಿ ಇಲ್ಲಿ 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಅದು ಬ್ರಾಡ್ ಬೇಕು, ಹಾಗಾಗಿ 3/4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲೂ ಕೂಡ ಹಾಕ್ಕೊಳ್ಳಿ. ಇದೇ ಸ್ಕೇಲ್ನ ತಗೊಂಡು ಇಲ್ಲಿ ರೌಂಡ್ ಶೇಪ್ ಕೊಡಿ. ನೋಡಿ ತುಂಬಾ ಯೂಸ್ ಆಗುತ್ತೆ. ಒಂದು ಸ್ಕೇಲ್ ಇತ್ತು ಅಂತಂದರೆ ನಿಮಗೆ ರೌಂಡ್ ಶೇಪ್ ಹಾಕೋದಕ್ಕೆ ಬರಲ್ಲ ಅನ್ನೋ ಪ್ರಾಬ್ಲಮ್ಮೇ ಇರೋದಿಲ್ಲ. ನೋಡಿ ಇದಿಷ್ಟು ಆಯ್ತಲ್ವಾ. ಇದಾದ ನಂತರ ಇವಾಗ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಎಷ್ಟಿದೆ ಅನ್ನೋದನ್ನು ಕೂಡ ಅಳತೆ ಬ್ಲೌಸಲ್ಲೇ ನೋಡ್ಕೊಳ್ಳಿ. ಈ ರೀತಿ ಭುಜನ ಇಟ್ಕೊಂಡು ಭುಜದಿಂದ ಹಾಗೆಯೇ ಇಲ್ಲಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಅಲ್ಲಿವರೆಗೂ ಕೂಡ ಈ ರೀತಿ ನೀಟಾಗಿ ಇಟ್ಕೋಬೇಕು. ಅರ್ಧ ಇಂಚು ಮೇಲ್ಗಡೆ ಬಿಟ್ಟೇ ಇಟ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ. ಸೊ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು, ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಅಟ್ಯಾಚ್ ಮಾಡೋದಕ್ಕೆ. ಇದಾದ ನಂತರ ಉಕ್ಸ್ಪಟ್ಟಿ ಕಡೆಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು 1 ಇಂಚನ್ನ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು, ಯಾಕಂತಂದರೆ ಇಲ್ಲಿ ಡಾಟ್ ಕೂಡ ಹೋಗುತ್ತೆ, ಹಾಗೆಯೇ ಬೆಲ್ಟ್ ಪಟ್ಟಿ ಅಟ್ಯಾಚ್ಗೂ ಕೂಡ ಹೋಗುತ್ತೆ. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀಟಾಗಿ ಶೇಪ್ ಕೊಡಿ. ನೋಡಿ ಈ ರೀತಿ ಬೆಲ್ಟ್ ಪಟ್ಟಿದು ಶೇಪ್ ಅನ್ನೋದನ್ನು ಕೊಡಿ. ಇದಾದ ನಂತರ ಇವಾಗ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇದಾದ ನಂತರ ಭುಜದ ಮಧ್ಯದಿಂದ ಇಲ್ಲೂ ಕೂಡ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಡಿ. ಈ ಕಡೆ 1 ಇಂಚು ಹಾಗೆಯೇ ಈ ಕಡೆ 1 ಇಂಚು ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ರೌಂಡ್ ಶೇಪ್ ಕೊಟ್ಟಿರ್ತೀವಿ ಅಲ್ವಾ, ಬ್ಯಾಕ್ ಪಾರ್ಟ್ದು ಅಲ್ಲಿಗೆ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು. 4.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಡಾಟ್ ಪಾಯಿಂಟ್ ಆಯಿತು. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಎರಡನ್ನೂ ಒಟ್ಟಿಗೆ ಕಟ್ ಮಾಡಿ. ಬ್ಯಾಕ್ ಪಾರ್ಟ್ಗೆ ನಾವು ರೌಂಡ್ ಶೇಪ್ ಕೊಟ್ಟಿದ್ದೀವಿ ಅಲ್ವಾ, ಅಲ್ಲಿಗೆ ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ಟ್ರಾ ನಾವು ಕಟ್ ಮಾಡಿರೋದನ್ನು ತಗೊಂಡ್ರೆ ಇಲ್ಲಿ ನಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಇದು. ಇದಾದ ನಂತರ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಭುಜನ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಕಡೆ ಒಂದು ನಾಚು ಹಾಕ್ಕೊಳ್ಳಿ, ಇಲ್ಲಿ ಕಟ್ ಮಾಡಿಬಿಟ್ಟು ಈ ಕಡೆ ಒಂದು ನಾಚು ಹಾಕ್ಕೊಳ್ಳಿ. ನಾವು ಸ್ಟಿಚಿಂಗ್ ಮಾಡುವಾಗ ಇಲ್ಲಿ ಅರ್ಧ ಇಂಚನ್ನ ಇಲ್ಲೇ ಅಟ್ಯಾಚ್ ಮಾಡಿಬಿಡ್ಬೋದು, ಆವಾಗ ನಿಮಗೆ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಇಲ್ಲಿ ಕಟ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಫ್ರಂಟ್ ಪಾರ್ಟ್ನೂ ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟ್ನೂ ಕಟ್ ಮಾಡಿಕೊಂಡೆ. ಇವಾಗ ಇಲ್ಲಿ 2 ಪೀಸ್ನ ಮಾತ್ರ ಈ ರೀತಿ ತಗೊಳ್ಳಿ. ನೋಡಿ ಈ ರೀತಿ ತಗೊಂಡು 2 ಪೀಸ್ನ ಮಾತ್ರ ಇಲ್ಲಿ ನಾವು ಕಟ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟ್ನ. ಸೊ ಇದ್ರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಸ್ಟಿಚಿಂಗ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನಾವು ಇಲ್ಲಿ ನಾಚು ಹಾಕೊಂಡಿರ್ತೀವಿ ಅಲ್ವಾ, ಕರೆಕ್ಟಾಗಿ ಇಲ್ಲಿಂದ ನೋಡ್ಕೊಳ್ಳಿ. ಇದಾದ ನಂತರ ನಾವು ಬ್ಯಾಕ್ ಪಾರ್ಟ್ದು ಡೀಪ್ನ ಮಾರ್ಕ್ ಮಾಡ್ಕೊಂಡಿಲ್ಲ. ನೀವು ಫಸ್ಟೇ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋತೀರಾ ಅಂತಂದರೂ ಕೂಡ ಫಸ್ಟೇ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು, ಇವಾಗ ಬೇಕಾದರೂ ಕಟ್ ಮಾಡ್ಬೋದು. ನೋಡಿ ಇಲ್ಲಿ ಮಧ್ಯದಲ್ಲಿ ಡೀಪ್ನ ಮಾರ್ಕ್ ಮಾಡೋದಕ್ಕೆ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ. ಸೊ ನೋಡಿ ನಮಗೆ ಡೀಪು ಆವಾಗ ಕರೆಕ್ಟಾಗಿ ಸಿಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಮೇಲ್ಗಡೆ ನಾವು 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಇಲ್ಲಿ ನಾವು 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಬ್ರಾಡಾಗಿ ಸಿಗುತ್ತೆ. ನೋಡಿ ಇಲ್ಲಿಂದ ಬರಬೇಕು. ಇಲ್ಲಿ ಆಲ್ರೆಡಿ ಒಂದು ನಾಚು ಹಾಕ್ಕೊಂಡಿದ್ದೀವಿ ಅಲ್ವಾ, ಈ ರೀತಿ ರೌಂಡ್ ಶೇಪ್ ಕೊಡಿ. ನಾನು ಪ್ಲೇನ್ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂತಂದರೆ ಅದರಲ್ಲಿ ನೋಡಿ, ಆವಾಗ ನಿಮಗೆ ಕರೆಕ್ಟಾಗಿ ಪಿನ್ ಟು ಪಾಯಿಂಟ್ ಗೊತ್ತಾಗುತ್ತೆ ಹೇಗೆ ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ. ಇಲ್ಲಾಂತಂದರೆ ಕಮೆಂಟ್ ಮಾಡಿ, ನಾನು ಇದನ್ನು ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಒಂದು ಹೇಳ್ಬಿಡ್ತೀನಿ ನೋಡಿ, ನಾನು ಸಾರಿ ನಿಮಗೆ ತೋರಿಸೋದಕ್ಕೆ ಅಂತಂದ್ಬಿಟ್ಟು ನಿಮಗೆ ಅರ್ಥ ಆಗಲಿ ಅಂತ ಇಲ್ಲೇ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಡಾಟ್ ಪಾಯಿಂಟ್ನ. ಸೊ ಮೇಲ್ಗಡೆನೇ ಮಾರ್ಕ್ ಮಾಡಿದ್ದೀನಿ, ಇದು ಬಂದು ಉಲ್ಟಾ ನಿಮಗೆ.
ಸೊ ಗೊತ್ತಾಯ್ತಾ, ಇದು ಬಂದು ಉಲ್ಟಾ, ಇದು ನಿಮಗೆ ಸೀದಾ. ನಾನು ಸೀದಾ ಮೇಲೇ ನಿಮಗೆ ಗೊತ್ತಾಗಲಿ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವೇನು ಮಾಡಿ ಅಂತಂದರೆ ಇದನ್ನು ಉಲ್ಟಾ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಉಲ್ಟಾ ಮಾಡಿ ಮಾರ್ಕ್ ಮಾಡಿಕೊಂಡು ಒಂದ್ರ ಮೇಲ್ಗಡೆ ಒಂದು ಮಡಗ್ಬಿಟ್ಟು ಈ ರೀತಿ ಟ್ಯಾಪ್ ಮಾಡಿ, ಆವಾಗ ಎರಡೂ ಸೈಡ್ ಕೂಡ ಬರುತ್ತೆ ನೋಡಿ. ಈ ರೀತಿ ಉಲ್ಟಾ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ನಾನಿವಾಗ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೀದಾ ಮೇಲೇ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಸೊ ಇದಿಷ್ಟು ಆಯ್ತಲ್ವ. ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಅಲ್ಲಿ ಕಟ್ ಮಾಡಿ ಉಳ್ಕೊಂಡ್ರ ಅಂಥದ್ದನ್ನು ಇವಾಗ 4 ಫೋಲ್ಡ್ ಮಾಡಬೇಕು. ಈ ರೀತಿ ಒಂದು ಫೋಲ್ಡು, ಹಾಗೆಯೇ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡನ್ನು ಮಾಡಿಕೊಂಡು ನೋಡಿ, ಈ ರೀತಿ 4 ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡ್ ಮಾಡಿ ಅಳತೆ ಬ್ಲೌಸ್ನ ಫಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು, ಸೊ ಇಲ್ಲೂ ಕೂಡ ಅಷ್ಟೇ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನೀವು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ಅಷ್ಟೇ. ಸೊ ನೋಡಿ, ಕ್ಲೋಸ್ ಅನ್ನೋದು ನಮ್ಮ ಕಡೆ ಇದೆ, ಓಪನ್ ಸೈಡ್ ಅನ್ನೋದು ಆ ಕಡೆ ಸೈಡ್ ಇಟ್ಕೋಬೇಕು. ಇಲ್ಲೂ ಕೂಡ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ನಾವು ಅಳತೆ ಬ್ಲೌಸ್ನ ಇಟ್ಕೋಬೇಕು. ಯಾಕಂತಂದರೆ ನಿಮಗೆ ಅಲ್ಲಿ ಹೆಮ್ಮಿಂಗ್ ಬರುತ್ತೆ, ಹೆಮ್ಮಿಂಗ್ ಮಾಡಬೇಕು ಅದಕ್ಕೆ. ಸೊ ಯಾರು ಕೂಡ ಹೊಲಿಗೆ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಯಾರು ಹೊಲಿಗೆನ ಒಪ್ಪೋದಿಲ್ಲ, ಎಲ್ಲರೂ ಕೂಡ ಹೆಮ್ಮಿಂಗ್ ಕೇಳ್ತಾರೆ, ಹೆಮ್ಮಿಂಗ್ನೇ ಮಾಡಿ. ಸೊ ನೋಡಿ, ಈ ರೀತಿ ಅಳತೆ ಬ್ಲೌಸ್ನ ನೀಟಾಗಿ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಇದು ಸ್ವಲ್ಪ ಪೀಸ್ನ ಎಕ್ಸ್ಟ್ರಾ ಅಟ್ಯಾಚ್ ಮಾಡಬೇಕು. ಯಾಕಂತಂದರೆ 1 ಮೀಟ್ರ್ ಬಟ್ಟೆ ಆದರೂ ಕೂಡ ಸ್ವಲ್ಪ ದಪ್ಪ ಇರೋರಿಗೆ ಸಾಕಾಗೋದಿಲ್ಲ. 110 ಆದರೆ ಸಾಕಾಗುತ್ತೆ. 42, 44ಗೆಲ್ಲ 110 ಬಟ್ಟೆ ಬೇಕು ಅವ್ರಿಗೆ. ಆದರೂ 1 ಮೀಟರ್ ತಗೊಂಡಿರ್ತಾರೆ, ಸ್ವಲ್ಪ ಅಟ್ಯಾಚ್ ಮಾಡಬೇಕು. ಹಾಗೆಯೇ ಇಲ್ಲಿ ಬೆಲ್ಟ್ ಪಟ್ಟಿಗೆ ಬಟ್ಟೆ ಇಲ್ಲ ಅಲ್ವಾ, ಅದನ್ನು ತೋರಿಸ್ತೀನಿ ಎಲ್ಲಿ ಕಟ್ ಮಾಡ್ಕೋಬೇಕು ಅಂದ್ಬಿಟ್ಟು. ನೋಡಿ, ಇಲ್ಲಿ ಭುಜದ ತನಕ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಹಾರ್ಮೋಲ್ದು ಜಾಯಿಂಟ್ವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಬ್ಯಾಕ್ ಪಾರ್ಟ್ ಸೈಡ್ ತಗೊಳ್ಳಿ. ನೋಡಿ, ಬ್ಯಾಕ್ ಪಾರ್ಟು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಶೇಪ್ ತೆಗೆಯೋದಕ್ಕೆ ಬರೋದಿಲ್ಲ ಅನ್ನೋರು ಈ ರೀತಿ ಟೆಕ್ನಿಕ್ ಯೂಸ್ ಮಾಡಿ. ಫ್ರಂಟ್ ಪಾರ್ಟ್ ತಗೋಬೇಡಿ, ಬ್ಯಾಕ್ ಪಾರ್ಟನ್ನು ತಗೊಳ್ಳಿ. ತಗೊಂಡು ಇವಾಗ ಇದಿಷ್ಟನ್ನು ಜಾಯಿಂಟ್ ಮಾಡ್ಕೊಳ್ಳಿ. 1/2 ಇಂಚು ಬಿಟ್ಟು ಕಟ್ ಮಾಡ್ಕೋಬೇಕು. ಮಧ್ಯಕ್ಕೆ ಒಂದು ನಾಚ್ ಹಾಕೊಳ್ಳಿ. ನೋಡಿ, ಇದನ್ನು ಪೀಸು ಬಂದು ಇಲ್ಲಿಗೆ ಅಟ್ಯಾಚ್ ಮಾಡೋದಕ್ಕೆ. ಸೊ ಹೀಗೆ ಅಟ್ಯಾಚ್ ಮಾಡ್ಕೊಳ್ಳಿ. ನಾವು ಸ್ಟಿಚಿಂಗ್ ಮಾಡುವಾಗ ಅಟ್ಯಾಚ್ ಮಾಡ್ಕೋಬೋದು. ಇದಾದ ನಂತರ ಫ್ರಂಟ್ ಶೇಪ್ ನೀವು ಸ್ಟಿಚಿಂಗ್ ಮಾಡುವಾಗಲೇ ತೆಗಿಬೋದು. ಬಟ್ ತೋರಿಸ್ತೀನಿ ಹೇಗೆ ಅಂತ ನೋಡಿ. ನಾವು ಇಲ್ಲಿ ನಾಚ್ ಹಾಕ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿಗೆ ಈ ರೀತಿ 1/2 ಇಂಚು ಎಳ್ಕೋಬೇಕು. ನೋಡಿ, ಈಗ 1/2 ಇಂಚು ಎಳ್ಕೊಂಡಾಗ ಇಲ್ಲಿ ನಿಮಗೆ ಒಂದು ಶೇಪ್ ಬರುತ್ತೆ. ಇದನ್ನು ಕಟಿಂಗ್ ಮಾಡಿ ತೆಗಿತು ಅಂತಂದರೆ ಫ್ರಂಟ್ ಶೇಪ್ ಅನ್ನೋದು ಅಲ್ಲೇ ರೆಡಿಯಾಗಿ ಹೋಗುತ್ತೆ. ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ನಾವು ನಾಚ್ ಹಾಕೊಂಡ್ರ ಅಂಥದ್ದು ಇಲ್ಲಿಗೆ ಬಂದಿದೆ. ಇಲ್ಲಿ ನೀವು ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ತು ಅಂತಂದರೆ ಅದು ಫ್ರಂಟ್ ಶೇಪ್ ಆಗುತ್ತೆ. ಇವಾಗ ಬೆಲ್ಟ್ ಪಟ್ಟಿನ ನಾನು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದ್ರ ಹತ್ರನೇ ಕಟ್ ಮಾಡ್ಕೋಬೇಕು. ಯಾಕಂತಂದರೆ ಇದು ಬಟ್ಟೆ ಸಾಲ್ಟೇಜ್ ಇರೋದ್ರಿಂದ ಅಲ್ಲೇ ಕಟ್ ಮಾಡ್ಕೊಳ್ಳಿ. ಸೊ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಈ ರೀತಿ ನೀಟಾಗಿ ಶೇಪ್ ಕೊಡಿ. ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ಳಿ. ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ನಿಮ್ಮ ಹತ್ರ ಯಾವುದಾದ್ರೂ ಬ್ಲ್ಯಾಕ್ ಕಲರ್ದು ಬಟ್ಟೆ ಇತ್ತು ಅಂತಂದರೆ ಯೂಸ್ ಮಾಡ್ಕೋಬೋದು. ಸೊ ಇದಕ್ಕೂ ಕೂಡ ಇನ್ನೂ ಒಂದು ಬಟ್ಟೆ ಬೇಕು ಬ್ಲ್ಯಾಕ್ ಕಲರ್ದು, ಹಾಗೆಯೇ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೂ ಕೂಡ. ಯಾಕಂತಂದರೆ ನಾವು ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ ಅಲ್ವಾ, ಹಾಗಾಗಿ ಯಾರ್ದಾದ್ರೂ ಸಣ್ಣ ಇರೋರಿಗೆ ಬಟ್ಟೆ ಜಾಸ್ತಿನೇ ಉಳ್ಕೊಂಡಿರುತ್ತೆ, ಆ ಪೀಸ್ಗಳೆಲ್ಲ ಇರುತ್ತೆ. ಸೊ ಅದನ್ನು ನಾನು ಇವ್ರಿಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತೀನಿ. ಸೊ ಇದಿಷ್ಟು 42 ಸೈಜು ಬ್ಲೌಸ್ದಾಗಿತ್ತು. ಇದರಲ್ಲಿ ಯಾವುದು ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.